ನೀವು ಮತ್ತೆ ಪುಷ್ ಮಾಡಬೇಕು. ಪ್ಲೀಸ್ ಪುಷ್ ಮಾಡಿ ಮಾ. ಪುಷ್ ಮಾಡಿ ಪ್ಲೀಸ್. ಪುಷ್ ಮಾಡಿ ಸಿಸ್ಟರ್. ಸರ್ ಊರಿಗೆ ಊಟ ನೀವು ಬನ್ನಿ ಊರಿಗೆ. ತಾಯಿ ಮಕ್ಕಳು ಎಲ್ಲ ಕ್ಷೇಮಗವ್ರ? 3 ಜನ ಸೇಫ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್. ಬಾರೋ, ಈ ಟ್ರ್ಯಾಕ್ಟರ್ ಇಂಜಿನ್ ಬಿಸಿ ಆಯ್ತದಲ್ಲ ಹಂಗ್ ತಲೆ ಬಿಸಿ ಆಗ್ಬಿಟ್ಟಿತ್ತು. ಈಗ ನೋಡು ಎಲ್ಲ ತಣ್ಣಗಾದ್ರು. ಇರಿ ಮಗುನ್ ತಗೊಂಡ್ ಬರ್ತೀನಿ. ಇಬ್ರು ಶಿವ ಪಾರ್ವತಿ ತರ ಬಂದು ನಾನು ಹೆಂಡ್ತಿದ್ದು ನನ್ನ ಮಗನ ಪ್ರಾಣ ಉಳಿಸ್ಬಿಟ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಇವತ್ ನೀನು 3 ಜೀವ ಉಳಿಸ್ಬಿಟ್ಟೆ. ನಿಂಗೆ 3 ಪಟ್ಟು ಪುಣ್ಯ ಬರ್ತದೆ. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿನ್ನಿಂದನೇ. ನೀನ್ ಧೈರ್ಯ ಕೊಟ್ಟದಕ್ಕೆ ಸಾಧ್ಯ ಆಗಿತ್ತು. ಆದ್ರೂ ಮಾವ ಏನ್ ಗೊತ್ತಾ, ನಾನು ಸುಮಾರು ಜನರ ಜೀವನ ಉಳಿಸಿರ್ಬೋದು ಆಯ್ತಾ, ಆದ್ರೆ ಈ ಒಂದ್ ಜೀವ ಇನ್ನೊಂದ್ ಜೀವಕ್ಕೆ ಜನ್ಮ ಕೊಡೋತಿದ್ಯಲ್ಲ, ಅದೊಂಥರ ದೊಡ್ಡ ವಿಷಯ ನನ್ಗೆ. ಮಾವ, ನನ್ಗೇನ್ ಆಶ್ಚರ್ಯ ಗೊತ್ತಾ, ನಾನು ಲೈಫಲ್ಲಿ ಮಾಡ್ತಿರೋದು 2ನೇ ಟ್ವಿನ್ಸ್ ಡೆಲಿವರಿ. ಮೊದಲನೇದು ಗೌತಮ್ ದಿವಾನ್ ಮತ್ತೆ ಭೂಮಿಕಾ ಮ್ಯಾಮ್ದು, ಇದು 2ನೇದು. ಹೌದಲ್ಲ ಪಾರು, ಆದ್ರೆ ಪಾಪ ಹೋತ್ ರಾತ್ರಿ ಅವರೊಂದು ಮಗಿನೇ ಕಳ್ಕೊಂಡ್ಬಿಟ್ರಲ್ಲ ಪಾರು. ಎಂತ ದೊಡ್ಡ ದುರಂತ ಅದು. ನನಗೆ ಇವತ್ತು ಅದನ್ನ ಮರೆಯಕ್ಕೆ ಆಯ್ಕಿಲ್ಲ ಪಾರು. ಆದ್ರೆ ಈ ಮಕ್ಳಿಬ್ರು ನೋಡಕ್ ಒಂದೇ ತರ ಇದ್ರಲ್ಲ. ಹಂಗಲ್ಲ ಮಾವ, ಸಾಮಾನ್ಯವಾಗಿ ಟ್ವಿನ್ಸ್ ಅಲ್ಲಿ 2 ಗಂಡು 2 ಹೆಣ್ಣು ಹುಟ್ಟಿದ್ರೆ ನೋಡೋದಕ್ಕೆ ಒಂದೇ ತರ ಇರುತ್ತೆ. ಅದೇ ಈ ಗಂಡು ಹೆಣ್ಣು ಟ್ವಿನ್ಸ್ ಅಲ್ಲಿ ನೋಡೋದಕ್ಕೆ ಬೇರೆ ಬೇರೆ ತರ ಇದ್ರು ಕ್ಯಾರೆಕ್ಟರ್ಸ್ ಒಂದೇ ತರ ಇರುತ್ತೆ. ವಾ, ಹಂಗಲ್ಲ ಇತ್ತ ವಿಷಯ. ನಮ್ಮಂತವರಿಗೆ ಇವೆಲ್ಲ ಗೊತ್ತೇ ಆಕಿಲ್ಲ ನೋಡು. ಓ ಮಾವ, ಆ ಮಗು ಕಳ್ದೋಯ್ತು ಅಂದ್ರಲ್ವಾ, ಮಗು ಇನ್ನೂ ಬದುಕಿದ್ರೆ ಅದನ್ನ ಗುರ್ಸೋದು ತುಂಬಾ ಸುಲಭ. ಅದೇನ್ ಬರೋ ಮಾವ, ನಾನು ಆ ಮಗು ಮೈ ಮೇಲೆ ಒಂದ್ ಮಚ್ಚೆ ನೋಡಿದ್ದೆ ಆಯ್ತಾ, ಅದಂತೂ ಈ ಶಿವನ ಹತ್ರ ಇರುತ್ತಲ್ಲ ತ್ರಿಶೂಲ, ಅದೇ ತರ ಇತ್ತು ಆ ಮಚ್ಚೆ. ನಾನಂತೂ ಇದುವರೆಗೂ ಆ ತರ ಮಚ್ಚೆನ ಯಾರ ಬಾಡಿನಲ್ಲೂ ನೋಡಿಲ್ಲ. ಅದೊಂಥರ ಆ ಮಚ್ಚೆ ನನ್ನ ಕಣ್ಣಲ್ಲಿ ಹಚ್ಚಿ ಇಳಿದ್ಬಿಟ್ಟಿದೆ. ಈಗ್ಲೂ ನಂಗೆ ಆ ಮಚ್ಚೆನ ಮರೆಯೋದಕ್ಕೆ ಆಗಲ್ಲ. ಮಾವ, ನಂಗೆ ಯಾಕೋ ಭೂಮಿಕಾ ಮ್ಯಾಮ್ ಹತ್ರ ಮಾತಾಡ್ಬೇಕನ್ಸಿದೆ. ಫೋನ್ ಕೊಡ್ತೀಯಾ? ಮಾತಾಡ್ತೀನಿ. ಮಾಡು ಪಾರು.